ಹಾಯ್ ಹಲೋ ಫ್ರೆಂಡ್ಸ್, ನಾನು ನಿಮ್ಮ ಅನಿಲ್ ಸ್ಟ್ರೀಟ್ ಫೋಟೋಗ್ರಫಿ ಮಾತಾಡ್ತಿರೋದು. ಇವತ್ತಿನ ನಮ್ಮ ವಿಡಿಯೋ ಬಂದುಬಿಟ್ಟು ಬಾತಿ ಆಂಜನೇಯ ಅಂತ. ಸೊ ಬಾತಿ ಹನುಮಪ್ಪ ಅಂದರೆ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ. ನಾನು ಜಾಸ್ತಿ ಹೇಳೋಕ್ಕಿಂತಲೇ ನಿಮಗೆ ತುಂಬ ಚೆನ್ನಾಗಿ ಗೊತ್ತು. ಸೊ ಆದರೂ ಕೆಲವೊಬ್ಬರಿಗೆ ಗೊತ್ತಿಲ್ಲ ಅಂತ ನಾನು ಹೇಳ್ತಾ ಇದ್ದೀನಿ. ಹಾಗಾದರೆ ಬನ್ನಿ ವಿಡಿಯೋ ಶುರು ಮಾಡೋಣ. ಸೊ ಹಾಗೆ ನಾವು ಹೋಗೋ ರೋಡಲ್ಲಿ ಕಂಡಿದ್ದು ಮಸೀದಿ ಅಂದರೆ ಆಲ್ಮೋಸ್ಟ್ ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ಬಾತಿ ದರ್ಗಾ ಅಂತ. ಸೊ ಮಸೀದಿನೂ ಬಾತಿಗೆ ಹೋಗೋ ರೋಡಲ್ಲೇ ಕಾಣಿಸುತ್ತೆ. ನೋಡ್ತಾ ಇದ್ದೀರಲ್ವ, ಇದೇ ಮಸೀದಿ. ತುಂಬ ಜನ ಬರ್ತಾರೆ, ಇಲ್ಲಿಗೂ ಒಳ್ಳೆಯದಾಗುತ್ತೆ ಅಂತ ತುಂಬ ಜನನೇ ಹೇಳ್ತಾರೆ. ಸೊ ಇಲ್ಲಿಂದ ನಾವು ಹಳೆ ಬಾತಿಗೆ ಹೋಗ್ತಾ ಇದ್ದೀವಿ. ಸೊ ಇಲ್ಲಿಂದ ನೋಡ್ತಾ ಇರ್ಬೋದು, ಎಲ್ಲ ಕಡೆ ತುಂಬ ಹಸಿರು ಅಂದರೆ ಹಸಿರಾಗಿದೆ, ತುಂಬ ಚೆನ್ನಾಗೇ ಕಾಣಿಸ್ತಾ ಇದೆ ಎಲ್ಲ ಕಡೆನೂ. ಸೊ ಇದೇ ರೋಡಲ್ಲಿ ನಾವು ಹೋದರೆ ಇನ್ನೇನು ಟೆಂಪಲ್ ಹತ್ರನೇ ಇದ್ದೀವಿ. ಇನ್ನೊಂದು ಮೇನ್ ಏನು ಅಂದರೆ, ನಮ್ಮ ಹುಡುಗರಿಗೆ ಎಷ್ಟೇ ಕೆಲಸ ಇದ್ದು ಏನೇ ಬ್ಯುಸಿ ಇಲ್ಲ, ಶನಿವಾರ ಮಾತ್ರ ಆಂಜನೇಯ ಟೆಂಪಲ್ ಮಾತ್ರ ಮಿಸ್ ಮಾಡಲ್ಲ. ಸೊ ಅದು ಒಂಥರ ಏನೋ ಮನಸ್ಸಿಗೆ ಖುಷಿ ಅನ್ನಿಸ್ಬೋದು. ಸೊ ಈ ಕ್ರಾಸಲ್ಲೇ ಇವಾಗ ಹೋಗ್ತಾ ಇದ್ದೀವಿ. ನಮ್ಮಪ್ಪಂದಿನೊಂದು ಕ್ರಾಸ್ ದಾಟಿದರೆ ಈ ಬಾತಿ ಆಂಜನೇಯ ಅಂತ ಒಂದು ಬೋರ್ಡ್ ಬರುತ್ತೆ. ಅಲ್ಲಿಂದ ಇವಾಗ ಬಾತಿಗೆ ವಿಸಿಟ್ ಕೊಡ್ತಾ ಇದ್ದೀವಿ. ನೋಡ್ತಾ ಇದ್ದೀರಲ್ಲ, ಶ್ರೀ ಕ್ಷೇತ್ರ ಆಂಜನೇಯ ದೇವಸ್ಥಾನ ಅಂತ. ಸೊ ಇಲ್ಲಿಂದ ಟೆಂಪಲ್ಗೆ ಹೋಗೋ ರೋಡು ನಾವು ಹೋಗ್ತಾ ಇದ್ದೀವಿ. ಸೊ ಕಾಣಿಸ್ತಾ ಇದೆ ಅಲ್ಲ, ಹೊಸದಾಗಿ ಕಟ್ತಾ ಇದ್ದಾರೆ ಗೋಪುರ. ನೋಡೋಕ್ಕೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ. ನೋಡ್ತಾ ಇದ್ದೀರಲ್ಲ, ತುಂಬ ವಿಶಿಷ್ಟವಾಗಿ ಕಟ್ತಾ ಇದ್ದಾರೆ. ಹಾಗೆ ದಸರಾ ಹಬ್ಬ ಅಲ್ವಾ, ಲೈಟಿಂಗ್ಸ್ ಎಲ್ಲ ಹಾಕಿದ್ದಾರೆ. ಫೈನಲಿ ದೇವಸ್ಥಾನದೊಳಗೆ ಎಂಟ್ರಿ ಆಗ್ತಾ ಇದ್ದೀನಿ. ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗೆ ದಸರಾ ಹಬ್ಬದ ಪೂಜೆ ಎಲ್ಲ ತುಂಬ ಚೆನ್ನಾಗೇ ಮಾಡಿದ್ದಾರೆ. ಕಾಣಿಸ್ತಿದೆ ಅಲ್ವಾ. ನಾನು ದೇವಸ್ಥಾನಕ್ಕೆ ಬಂದಿದ್ದು ಸರಿಸುಮಾರು 6 ಗಂಟೆ ಆಗಿತ್ತು. ಹಾಗಾಗಿ ವಿಶಿಷ್ಟ ಮಂಗಳಾರತಿ ಶುರುವಾಗಿತ್ತು. ನೋಡ್ತಾ ಇರ್ಬೋದು, ಮಂಗಳಾರತಿ ನಡೀತಾ ಇದೆ. ಎಲ್ಲರಿಗೂ ದರ್ಶನ ಮಾಡ್ಕೊಳ್ಳಿ. ನಮ್ಮ ಫಾಲೋವರ್ಸ್ ಆಗಲಿ ಎಲ್ಲರಾಗಲಿ ಇಲ್ಲಿಂದನೇ ಮಂಗಳಾರತಿ ತೊಗೊಂಬಿಡಿ ಒಂದು ಟೈಮು. ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗೇ ಮಾಡಿದ್ದಾರೆ ಹನುಮಪ್ಪನ ಪೂಜೆನ. ಕಾಣಿಸ್ತಿದೆ ಅಲ್ವಾ, ದಸರಾ ಅಲ್ವಾ, ಸೊ ಅದಕ್ಕೆ ಹನುಮಪ್ಪನ ಅಂಬಾರಿ ಮೇಲೆ ಕೂರಿಸಿದ್ದಾರೆ. ಕಾಣಿಸ್ತಾ ಇರ್ಬೋದು. ಒಳಗಡೆ ದರ್ಶನ ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದೆ. ಗೋಪುರ ನೋಡ್ತಾ ಇರ್ಬೋದು, ಹನುಮಪ್ಪನ ಮೂರ್ತಿನ ತುಂಬ ಚೆನ್ನಾಗಿ ಮಾಡ್ತಾ ಇದ್ದಾರೆ. ದೇವಸ್ಥಾನದಿಂದ ಹೊರಗಡೆ ಬಂದ ಮೇಲೆ ಅಲ್ಲೇ ಸ್ವಲ್ಪ ಮುಂದೆ ಬಂದರೆ ಕಲ್ಲೇಶ್ವರ ದೇವಸ್ಥಾನ ಅಂತ ಇದೆ. ಅದ್ರ ಒಳಗೆ ಹೋಗೋಣ ಬನ್ನಿ. ಇವಾಗ ತಾನೇ 6 ಗಂಟೆ ಅಲ್ವಾ, ಪೂಜೆ ತುಂಬ ಚೆನ್ನಾಗಿ ನಡೀತಾ ಇದೆ. ನೋಡ್ತಾ ಇರ್ಬೋದು, ಪೂಜೆ ಎಲ್ಲ ನಡೀತಾ ಇದೆ. ಶ್ರೀ ಕಲ್ಲೇಶ್ವರ ಸ್ವಾಮಿ ದೇವಸ್ಥಾನ ದರ್ಶನ ಮಾಡ್ಕೊಂಡ್ಬಿಡಿಯಲ್ಲ ಅಂದರೆ. ಹಾಗೆ ನಾವು ಬರಬೇಕಾದ್ರೆ ಕ್ರಾಸಲ್ಲಿ ಒಂದು ಟೆಂಪಲ್ ಇತ್ತು, ಅದು ಭೂತಪ್ಪ ಸ್ವಾಮಿ ಟೆಂಪಲ್ಲು. ನೋಡ್ತಾ ಇರ್ಬೋದು, ಒಳಗಡೆ ಹೋಗ್ತಾ ಇದ್ದೀವಿ. ಭೂತಪ್ಪ ಸ್ವಾಮಿ ಪೂಜೆ ನಡೀತಾ ಇದೆ, ಪೂಜೆ ಮಾಡ್ತಾ ಇದ್ದಾರೆ. ದರ್ಶನ ಮಾಡ್ಕೊಂಬಿಡಿ. ಫೈನಲಿ ಹನುಮಪ್ಪನ ದರ್ಶನ ಪಡ್ಕೊಂಡು ರಿಟರ್ನ್ ದಾವಣಗೆರೆಗೆ ಹೋಗ್ತಾ ಇದ್ದೀನಿ. ಸರಿಸುಮಾರು 7:30 ಆಗಿದೆ. ನೋಡ್ತಾ ಇರ್ಬೋದು, ನಮ್ಮ ದಾವಣಗೆರೆ ಲೈಟಿಂಗ್ಸು ತುಂಬ ಚೆನ್ನಾಗಿದೆ. ಓಕೆ ಫ್ರೆಂಡ್ಸ್, ಮತ್ತೆ ಮುಂದಿನ ವೀಡಿಯೋದಲ್ಲಿ ನಾನು ನಿಮ್ಮ ಅನಿಲ್ ಸ್ಟ್ರೀಟ್ ಫೋಟೋಗ್ರಫಿ ಸಿಗ್ತೀನಿ. ಬಾಯ್, ಟೇಕ್ ಕೇರ್.